ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಇಂಗ್ಲಿಷ್, ದ್ವಿತೀಯ BA ಮತ್ತು BComನವರಿಗಿರುವಂತಹ ಇಂಗ್ಲಿಷ್ ಪೊಯೆಟ್ರಿ, ಫೋರ್ಸ್, ಡ್ರಾಮಾ ಮತ್ತು ಗ್ರಾಮರ್. ಇದರಲ್ಲಿ ತುಂಬಾ ಮುಖ್ಯವಾಗಿರುವಂತಹ 5 ಅಂಕದ ಪ್ರಶ್ನೆ, ಹಾಗೆಯೇ 10 ಅಂಕದ ಪ್ರಶ್ನೆಗಳು, ಗ್ರಾಮರ್ ಭಾಗ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು. ನೀವು ಪದ್ಯ, ಪೊಯೆಟ್ರಿ ಭಾಗದಲ್ಲಿ 6 ಪದ್ಯವನ್ನು ಕೊಟ್ಟಿದ್ದಾರೆ. 6 ಪದ್ಯದ ಸಮ್ಮರಿಯನ್ನು ಕಲೀಲೇಬೇಕು. 6 ಪದ್ಯವು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯ. ಪೊಲೋನಿಸ್ ಅಡ್ವೈಸ್ ಟು ಹಿಸ್ ಸನ್, ಟು ಸೆಲಿಯಾ, ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್, ಲಂಡನ್, ಒಡಿ ಆನ್ ದ ಗ್ರೇಷಿಯನ್ ಅರ್ನ್, ಒಜಿಮಾಂಡಿಯಾ, ಡೋವರ್ ಬ್ರಿಡ್ಜ್. ಈ ಒಟ್ಟು 7 ಇದೆ. 7 ಪದ್ಯವನ್ನು ಕೂಡ ಕಲಿಬೇಕು. 7 ಪದ್ಯದ ಸಮ್ಮರಿಯನ್ನು ಕಲಿತ್ಕೊಂಡ್ರೆ ನಿಮಗೆ ತುಂಬಾ ಸುಲಭ ಆಗ್ತದೆ. ಹಾಗೆಯೇ ಗ್ರಾಮರಿಗೆ ಹೆಚ್ಚು ಚಿಂತೆ ಮಾಡಬೇಕು ಅಂತ ಇಲ್ಲ, ತಲೆ ಬಿಸಿ ಮಾಡಬೇಕು ಅಂತ ಇಲ್ಲ. ಇನ್ನು ಪೊಯೆಟ್ರಿ ಭಾಗ ಆದ ನಂತರ ನಮಗೆ ಬರುವಂಥದ್ದು ಪಾಠದ ಭಾಗ. ಪಾಠದ ಭಾಗದಲ್ಲಿ ಒಂದು 4 ಪಾಠ ಅಥವಾ 3 ಪಾಠವನ್ನಾದರೂ ನೀವು ಕಲೀಲೇಬೇಕು. ಒಂದು ಆನ್ ಗೋಯಿಂಗ್ ಜರ್ನಿ, ಆನ್ ದ ಇಗ್ನೋರೆನ್ಸ್ ಆಫ್ ದ ಲರ್ನ್, ಆಮೇಲೆ ಆನ್ ದ ನಾಕಿಂಗ್ ಎಟ್ ದ ಗೇಟ್ ಇನ್ ಮ್ಯಾಕ್ಬೆತ್, ವಾಕಿಂಗ್ ಟೂರ್. ಈ 4 ಪ್ರಶ್ನೆಗಳು 10 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಆದ್ದರಿಂದ ಇದು ತುಂಬಾ ಇಂಪಾರ್ಟೆಂಟ್. ಇದಾದ ನಂತರ ಡ್ರಾಮಾ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಡ್ರಾಮಾದಿಂದ 3 ಪ್ರಶ್ನೆಗಳು ಕೇಳಿಯೇ ಕೇಳ್ತಾರೆ. ಅದರಿಂದ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಜೂಲಿಯಸ್ ಸೀಸರ್ ಡ್ರಾಮಾವನ್ನು ಸ್ಕಿಪ್ ಮಾಡಬೇಡಿ, ಓದ್ಕೊಳ್ಳೇಬೇಕು. ಇದನ್ನು ನಾನು ಈಗಾಗಲೇ ಇದರ ಸಂಪೂರ್ಣ ವಿಡಿಯೋವನ್ನು ಹಾಕಿದ್ದೇನೆ. ಪ್ಲೇಲಿಸ್ಟಲ್ಲಿದೆ ನೋಡಿ, ನೀವು ಪ್ಲೇಲಿಸ್ಟಿಗೆ ಹೋಗಿ ಸೆಕೆಂಡ್ ಇಯರ್ BA ಇಂಗ್ಲೀಷ್ ಅಂತ ಹಾಕಿ, ಅಲ್ಲಿ ನಿಮಗೆ ಎಲ್ಲ ಪದ್ಯ ಪಾಠದ ಸಮ್ಮರಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ. ಮೊದಲಿಗೆ ಕನ್ನಡದ ಸಾರಾಂಶವನ್ನು ತಿಳ್ಕೊಂಡು ಅದಾದ ನಂತರ ನೀವು ಇಂಗ್ಲೀಷ್ನಲ್ಲಿರುವಂಥ ಸಮ್ಮರಿಯನ್ನು ಕಲಿತುಕೊಳ್ಳಿ. ಇದಾದ ನಂತರ ಕೊನೆಯದಾಗಿ ಗ್ರಾಮರ್ ಭಾಗ ಇರುವಂಥದ್ದು. ಗ್ರಾಮರ್ ಭಾಗದಲ್ಲಿ ಹಾಗೆ ಎಲ್ಲ ಗ್ರಾಮರನ್ನು ಕೂಡ ಕಲ್ತ್ಕೊಳ್ಬೇಕು ಅಂತ ಇಲ್ಲ. ಅಂದರೆ ಅವರು ಯಾವುದನ್ನು ಕೊಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅಲ್ಲ. ಆದ್ದರಿಂದ ಎಸ್ಸೆ ಬರೆಯುವಂಥದ್ದು ನೀವು ಕಂಪಲ್ಸರಿ ಕಲಿಬೇಕಾಗಿರುವಂಥದ್ದು. ಇದಕ್ಕೆ ನೀವು 10 ಅಂಕವನ್ನು ಸುಲಭದಲ್ಲಿ ಪಡೆದುಕೊಳ್ಬಹುದು. ಯಾವ ರೀತಿ ಓದ್ಕೊಳ್ಬೇಕು ಅಂತ ಎಲ್ಲ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಇವಾಗ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ. ಯಾರೆಲ್ಲ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡಿದ್ದೀರೋ ನೀವು ಓದಲಿಕ್ಕೆ ಆರಂಭ ಮಾಡಿ. ಇನ್ನು ಕೆಲವರು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿರೋದಿಲ್ಲ, ಅವರೊಮ್ಮೆ ನೋಡ್ಕೊಳ್ಳಿ. ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಅಂತ ನಮಗೆ ಒಂದು ಮಾಹಿತಿ ಸಿಕ್ಕಿದ್ರೆ ಬರೀಲಿಕ್ಕೂ ಕೂಡ ತುಂಬಾ ಅನುಕೂಲ ಆಗ್ತದೆ, ಓದಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಇಲ್ಲಿ ಸೆಕ್ಷನ್ ಎಯಲ್ಲಿ ಎನೋಟೇಟ್ ಬರೀಲಿಕ್ಕೆ ಬರುವಂಥದ್ದು. ಎನೋಟೇಟ್ ಬರೆಯುವಂಥದ್ದು ಅಂದರೆ ಸಾರಾಂಶವನ್ನು ಬರೆಯುವಂಥದ್ದು. ಎನೋಟೇಟ್ ಅಥವಾ ಟಿಪ್ಪಣಿ ಬರೆಯುವಂಥದ್ದು. ಎನೋಟೇಟ್ ಎನಿ 4 ಯಾವುದಾದ್ರೂ 4ಕ್ಕೆ ಬರೀಬೇಕು. ನಾವು ಯಾವಾಗ ಸಮ್ಮರಿಯನ್ನು ಸರಿಯಾಗಿ ಕಲ್ತ್ಕೊಂಡಿದ್ದೇವೋ ಆವಾಗ ಆ ಸಾಲುಗಳನ್ನು ಓದಿದ ತಕ್ಷಣ ನಮ್ಮ ಮನಸ್ಸಿಗೆ ಅದು ಗೊತ್ತಾಗ್ತದೆ, ಅದು ಯಾವ ಪದ್ಯದಿಂದ ಬಂದಿದೆ ಅಂತ. ಆದ ಕಾರಣ ನಾವು ಪದ್ಯವನ್ನು ಕಲಿಬೇಕಾದ್ರೆ, ಪಾಠದ ಭಾಗವನ್ನು ಕಲಿಬೇಕಾದ್ರೆ ಕವಿಯ ಹೆಸರನ್ನು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಕವಿಯ ಹೆಸರನ್ನು ಸ್ಪೆಲ್ಲಿಂಗ್ ಸರಿಯಾಗಿ ಬರ್ದಾದರೂ ನೀವು ಕಲಿಬೇಕು ಸ್ನೇಹಿತರೆ. ಪೊಲೋನಿಸ್ ಅಡ್ವೈಸ್ ಟು ಹಿಸ್ ಸನ್ ಕವಿತೆಯನ್ನು ಬರೆದವರು ವಿಲಿಯಂ ಶೇಕ್ಸ್ಪಿಯರ್ ಅಂತ ಸರಿಯಾಗಿ ಗೊತ್ತಿರಬೇಕು. ಯಾಕಂದರೆ ಎನೋಟೇಟ್ ಸಂದರ್ಭ ಸ್ವಾರಸ್ಯ ಬರೆಯುವಾಗ ಕವಿಯ ಹೆಸರು ಇರಲೇಬೇಕು. ಕವಿಯ ಹೆಸರು ಇದ್ದಾಗ ನಿಮಗೆ ಸಂಪೂರ್ಣ ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಇವಾಗ ನಾವು ಲರೇಟ್ಸ್ ಅಂತ ಬಂದಿದೆ, ಸನ್ ಅಂತ ಬಂದಾಗ ಆವಾಗ ನಮಗೆ ಫೇರ್ವೆಲ್ ಕೊಡುವಂಥದ್ದು, ಕೊನೆಯದಾಗಿ ಅವನ ಮಗನಿಗೆ ಅವನ ಅಪ್ಪ ಎಲ್ಲ ವಿಷಯಗಳನ್ನು ಹೇಳುವಂಥದ್ದು ಅದೆಲ್ಲ ಬಂದಿದೆ ಅಂತಾದರೆ ಪೊಲೋನಿಸ್ ಅಡ್ವೈಸ್ ಟು ಸನ್ ಅಂತ ನಮಗೆ ಆ ತಕ್ಷಣ ಗೊತ್ತಾಗ್ತದೆ. ಲರೇಟ್ಸ್ ಅವನ ಹೆಸರು, ಮೋಸ್ಟ್ ಹಂಬಲ್ ಡು ಟೇಕ್ ಮೈ ಲೆವೆಲ್ ಮೈ ಲಾರ್ಡ್, ಫೇರ್ವೆಲ್ ಮೈ ಬ್ಲೆಸ್ಸಿಂಗ್ ಸೀಸನ್ ದಿಸ್ ಈಸ್ ದಿ, ಹಾಗೆ ಎಲ್ಲ ಬರುವಂಥದ್ದು ನಾವು ಅದರಲ್ಲಿ ಕಾಣ್ಬೋದು. ಪ್ಯಾರಿಸ್ ಅಂತ ಬಂದಾಗ ಆಮೇಲೆ ಆ ಒಂದು ಸಮ್ಮರಿಯನ್ನು ಕಲಿಬೇಕಾದ್ರೆ ನಮಗೆ ಕೆಲವೊಂದು ವರ್ಡ್ಸ್ಗಳು ಗೊತ್ತಿರ್ತದಲ್ಲ, ಅದನ್ನು ನೋಡಿದಾಗ ನಮಗೆ ಇದು ಯಾವ ಒಂದು ಪದ್ಯದಿಂದ ಬಂದಿದೆ, ಯಾವುದೊಂದು ಪಾಠದಿಂದ ಬಂದಿದೆ ಅಂತ ಗೊತ್ತಾಗ್ತದೆ. ಅವರು ಇಲ್ಲಿ ಕೊಡುವಂಥದ್ದು ಪೊಯೆಟ್ರಿ ಅಥವಾ ಡ್ರಾಮಾದಿಂದ. ಡ್ರಾಮಾ ಅಂದರೆ ಜೂಲಿಯಸ್ ಸೀಸರ್ ಡ್ರಾಮಾ ಭಾಗ ಮತ್ತು ಪದ್ಯದ ಭಾಗದಿಂದ. ಪಾಠ ಭಾಗದಿಂದ ಟಿಪ್ಪಣಿ ಸ್ವಾರಸ್ಯ ಬರುವುದಿಲ್ಲ, ಅದರಿಂದ ಅದು ಪರವಾಗಿಲ್ಲ. ಈಗ ಪೊಯೆಟ್ರಿ ಮತ್ತು ಡ್ರಾಮಾ ನಿಮಗೆ ಗೊತ್ತಿರಬೇಕು, ಆವಾಗ ನಮಗೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಇವಾಗ ನಾವೇನು ಬರೀಬೇಕು ಅಂದರೆ
ಒಂದು ಆ ಸಾಲುಗಳನ್ನು ಬರಿಬೇಕು. ಆ ಸಾಲುಗಳನ್ನು ಬರೆದು ದಿಸ್ ಲೈನ್ ಸೆಲೆಕ್ಟೆಡ್ ಫ್ರಮ್ ಎಲ್ಲಿಂದ ಪೋಯಟ್ರಿ ಭಾಗದಿಂದ ಸೆಲೆಕ್ಟ್ ಮಾಡಲಾಗಿದೆ. ರಿಟನ್ ಬೈ ಯಾರು ಬರೆದಿದ್ದಾರೆ ಅಂತ ಬರಿಬೇಕು. ಪೊಲೋನಿಯಸ್ ಅಡ್ವೈಸ್ ಟು ಸನ್ ಅಂತ ಬರೆದು ರಿಟನ್ ಬೈ ದಿಸ್ ಪೋಯಟ್ರಿ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಅಂತ ಬರೆದು ನಂತರ ಈ ಸಾಲುಗಳನ್ನು ಸ್ವಲ್ಪ ಬರೆದು ನೀವು ಏನು ಸಮ್ಮರಿಯನ್ನು ಕಲ್ತಿದ್ದೀರಿ, ಪೊಲೋನಿಯಸ್ ಅಡ್ವೈಸ್ ಟು ಸನ್ ಸಮ್ಮರಿಯನ್ನು ನೀವು ಎಷ್ಟೆಲ್ಲ ಕಲ್ತಿದ್ದೀರಿ ಅದನ್ನೆಲ್ಲ ಬರಿತಾ ಹೋಗಿ ಸ್ನೇಹಿತರೆ. ಅವರು ಕೊಟ್ಟಿರುವಂತಹ 2 ಸಾಲುಗಳನ್ನು ಆರಂಭದಲ್ಲಿ ಬರ್ಕೊಂಡು ಆ ಕವಿಯ ಹೆಸರನ್ನು ಬರೆದು ಆ ಪದ್ಯದ ಹೆಸರನ್ನು ಕೂಡ ಬರಿಬೇಕು. ಪದ್ಯದ ಹೆಸರು ಮತ್ತು ಪದ್ಯವನ್ನು ಬರೆದಂತಹ ಕವಿಯ ಹೆಸರನ್ನು ಬರೆದು ಅದಾದ ನಂತರ ಅವರು ಕೊಟ್ಟಿರುವ 2 ಸಾಲುಗಳನ್ನು ಬರೆದು ನಿಮ್ಮ ಸಮ್ಮರಿಯನ್ನು ಬರಿತಾ ಹೋಗುವಂಥದ್ದು. ಈ ರೀತಿಯಾಗಿ ಮಾಡಿಕೊಳ್ಬೇಕು. ಇದು ಸೆಕ್ಷನ್ ಎಗೆ ಮುಗಿಯಿತು. ಸೆಕ್ಷನ್ ಎಯಲ್ಲಿ ನಿಮಗೆ 20 ಅಂಕಗಳು ಸಿಗ್ತದೆ. ಅದರಿಂದ ಅದನ್ನು ಎಲ್ಲವನ್ನು ಕೂಡ ಉತ್ತರವನ್ನು ಬರಿಬೇಕು. ಇದಾದ ನಂತರ ನಾವು ಸೆಕ್ಷನ್ ಬಿಗೆ ಹೋಗುವ. ಇಲ್ಲಿ ಅವರು ಕೊಡುವ ಪ್ರಶ್ನೆಗಳು ಎಲ್ಲಿಂದ? ಪೋಯಟ್ರಿ ಅಥವಾ ಡ್ರಾಮಾದಿಂದ, ಪಾಠದ ಭಾಗದಿಂದ ಕೊಡುವುದಿಲ್ಲ. ಅವರು ಪದ್ಯ ಮತ್ತು ಡ್ರಾಮಾದಿಂದ ಕೊಡ್ತಾರೆ. ಡ್ರಾಮಾದಿಂದ 100ಕ್ಕೆ 100% 3 ಪ್ರಶ್ನೆಗಳಾದರೂ ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ. ಆ 2 ಪ್ರಶ್ನೆಗಳು ಪದ್ಯದ ಭಾಗದಿಂದ, 3 ಪ್ರಶ್ನೆಗಳು ನಮಗೆ ಡ್ರಾಮಾದಿಂದ. ಅದರಿಂದ ಡ್ರಾಮಾವನ್ನು ಸ್ಕಿಪ್ ಮಾಡಬೇಡಿ. ಅದರಲ್ಲಿ ಬರುವಂತಹ ಪಾತ್ರಧಾರಿಗಳು, ಅದರಲ್ಲಿ ಬರುವಂತಹ ಕಥೆಗಳು, ಯಾವ ರೀತಿ ಕೊನೆಗೆ ಎಂಡ್ ಆಗ್ತದೆ, ಯಾವ ಒಂದು ಶತ್ರುಗಳೆಲ್ಲ ಇರ್ತಾರೆ, ಯಾವ ರೀತಿ ಕತೆ ನಡೀತದೆ ಎನ್ನುವಂಥದ್ದೆಲ್ಲ ನಿಮಗೆ ಗೊತ್ತಿದ್ದರೆ ಆರಾಮದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರಿಬಹುದು. ಈಗ ನಿಮಗೆ ಒಂದು ಪ್ರಶ್ನೆ ಇರಬಹುದು, ಜೂಲಿಯಸ್ ಸೀಸರ್ ಡ್ರಾಮಾದಿಂದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಆಗ ನಾವು ಯಾವ ರೀತಿ ಸಮ್ಮರಿಯನ್ನು ಬರೆಯುವಂಥದ್ದು ಅಂತ. ಆವಾಗ ಕೂಡ ನೀವು ಕಲ್ತಿರುವಂಥ ಸಮ್ಮರಿಯನ್ನೇ ಬರೆಯುವಂಥದ್ದು. ಆದರೆ ಅವರು ಕೊಟ್ಟಿರುವ ಪ್ರಶ್ನೆಯನ್ನು ಸೇರಿಸಿ ಬರೀರಿ. ಈಗ ಬ್ರೂಟಸ್ ಈಸ್ ಅ ವಿಕ್ಟಿಮ್ ಆಫ್ ಕಾನ್ಸ್ಪಿರಸಿ ಇನ್ ಜೂಲಿಯಸ್ ಸೀಸರ್ ಅಂತ ಕೊಟ್ಟಿದ್ದಾರೆ. ನೀವು ಬರೆಯುವ ಸಮ್ಮರಿಗೆ ಆ ಪ್ರಶ್ನೆಯನ್ನು ಅವಾಗವಾಗ ಸೇರಿಸಿ ಬರಿತಾ ಹೋಗುವಂಥದ್ದು. ಅಷ್ಟೇ ಮಾಡಿದರೆ ಸಾಕು. ಇದಾದ ನಂತರ ಸೆಕ್ಷನ್ ಸಿ. ಸೆಕ್ಷನ್ ಸಿಯಲ್ಲಿ ಪಾಠದ ಭಾಗವನ್ನು ಕೊಡ್ತಾರೆ. ಗ್ರಾಮರ್ ಮತ್ತು ಪಾಠದ ಭಾಗ. ಪಾಠದಿಂದ ಅವರು 2 ಪ್ರಶ್ನೆಯನ್ನು ಕೊಡ್ತಾರೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಮತ್ತೆರಡು ಪ್ರಶ್ನೆಯನ್ನು ಕೊಡ್ತಾರೆ, ಅದಕ್ಕೂ ಕೂಡ ಒಂದು ಉತ್ತರವನ್ನು ಬರೀಬೇಕು. ಇದು 10 ಅಂಕದ ಪ್ರಶ್ನೆಗಳಾಗಿರೋದು. ಅದರಿಂದ ಪಾಠದ ಭಾಗದಿಂದ ನೀವು ಒಂದು 4 ಪಾಠವನ್ನಾದರೂ ಕೂಡ ಓದ್ಕೊಳ್ಬೇಕು. ಇದಾದ ನಂತರ ಬರುವಂಥದ್ದು ಗ್ರಾಮರ್ ಭಾಗ. ಎಸ್ಸೆ ಬರೀಲಿಕ್ಕೆ ನೋಡಿ, ಅವರು ಒಂದು ಜನರಲ್ ಟಾಪಿಕನ್ನು ಕೊಡ್ತಾರೆ. ಇಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ, ಎಲೆಕ್ಟ್ರಾನಿಕ್ ವೆಹಿಕಲ್, ಡಿಜಿಟಲ್ ಕರೆನ್ಸಿ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಇದನ್ನು ಯಾವ ರೀತಿ ಓದ್ಕೊಳ್ಬೇಕು ಎನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಬರ್ತದೆ. ನೀವು ಜನರಲ್ ಟಾಪಿಕ್ ಯಾವುದಾದ್ರೂ 2 ಅಥವಾ 3 ಜನರಲ್ ಟಾಪಿಕ್ಗೆ ಕಲಿತು ರೆಡಿ ಇರಬೇಕು. ಆಗ ಅವರು ಯಾವುದೇ ಪ್ರಶ್ನೆಯನ್ನು ಕೊಡಲಿ, ನೀವು ಕಲ್ತಿರುವಂತಹ ಒಂದು ಸಮ್ಮರಿ ಅಲ್ಲ, ಒಂದು ಪ್ರಬಂಧ ಅಥವಾ ಒಂದು ಪುಟದಷ್ಟಿರುವಂತಹ ಎಸ್ಸೆಯನ್ನು ಅವರು ಕೊಟ್ಟಿರುವಂತಹ ಯಾವುದಾದ್ರೂ ವಿಷಯಕ್ಕೆ ಸೇರಿಸಿ ನಿಮ್ಮದೇ ಒಂದು ವಾಕ್ಯದಲ್ಲಿ ಬರಿತಾ ಹೋಗುವಂಥದ್ದು. ಈಗ ಎಲೆಕ್ಟ್ರಾನಿಕ್ ಮೀಡಿಯಾದ ಬಗ್ಗೆ ಕಲಿಯಿರಿ ನೀವು. ಆಗ ನೀವು ಎಲೆಕ್ಟ್ರಾನಿಕ್ ವೆಹಿಕಲ್ನ ಬಗ್ಗೆ ಕೂಡ ಬರಿಬೋದು. ಯಾಕೆಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಇರುವ ಜಾಗದಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ ಸೇರಿಸ್ಕೊಳ್ಳಿ. ಇದೇ ರೀತಿ ಯಾವುದಾದ್ರೂ ಒಂದು ಜನರಲ್ ಟಾಪಿಕ್ 1-2 ಕಲಿಯಿರಿ, ಸರಿಯಾಗಿ ಕಲಿಯಿರಿ. ಅವರು ಕೊಟ್ಟಿರುವಂಥ ಯಾವುದಾದ್ರೂ ನೀವು ಕಲ್ತಿರೋದಕ್ಕೆ ಯಾವುದು ರಿಲೇಟ್ ಆಗಿದೆ ಅಂತ ನೋಡಿಕೊಂಡು ಅದನ್ನೇ ಸೇರಿಸ್ತಾ ಬರೆದ್ರೆ ಆಯಿತು. ಎಸ್ಸೆಯನ್ನು ಸ್ಕಿಪ್ ಮಾಡಬೇಡಿ. ನೀವು ಸರಿಯಾಗಿ ಯಾವುದಾದ್ರೂ 1 ಎಸ್ಸೆ 2 ಎಸ್ಸೆಯನ್ನು ಕಲಿತು ಬನ್ನಿ. ಡಿಜಿಟಲ್ ಯುಗದ ಬಗ್ಗೆ ಇರ್ಬೋದು, ಎಲೆಕ್ಟ್ರಾನಿಕ್ನ ಬಗ್ಗೆ ಇರ್ಬೋದು, ಎಲೆಕ್ಟ್ರಾನಿಕ್ ವೆಹಿಕಲ್, ಎಲೆಕ್ಟ್ರಾನಿಕ್ ಮೀಡಿಯಾ, ಈ ರೀತಿಯಾಗಿ. ಇದಾದ ನಂತರ ಅವರು ಕೊಡುವಂಥದ್ದು ಒಂದು ಪ್ಯಾಸೇಜ್, ಒಂದು ಚಿಕ್ಕದಾದ ಪ್ಯಾಸೇಜನ್ನು ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಆ ಪ್ರಶ್ನೆಗೆ ಬರೆಯುವಂಥದ್ದು. ನಂತರ ಗ್ರಾಮರನ್ನು ಕೊಡುವಂಥದ್ದು. ಅದು ಆ ಗ್ರಾಮರ್ ಭಾಗ ನನಗೆ ಅಷ್ಟೇನು ಗೊತ್ತಿಲ್ಲ, ಆದರೆ ನಿಮಗೆ ಯಾವ ರೀತಿ ಕಲಿಯಲಿಕ್ಕೆ ಸಾಧ್ಯ ಆಗ್ತದೋ ಅದೇ ರೀತಿ ಬರೆಯಿರಿ. ಆಮೇಲೆ ಇಲ್ಲೊಂದು ಸುಟಿಯೇಬಲ್ ಟೈಟಲನ್ನು ಕೊಡಲಿಕ್ಕೆ ಹೇಳ್ತಾರೆ ಅವರು. ಸುಟಿಯೇಬಲ್ ಟೈಟಲ್ ಅಂದರೆ ಇದಕ್ಕೆ ಸಂಬಂಧಪಟ್ಟ ಇದರಿಂದಲೇ ಒಂದು ಹುಡುಕಿ ಅದಕ್ಕೆ ಒಂದು ಕತೆಗೆ ಹೆಡ್ಡಿಂಗನ್ನು ಕೊಡುವಂಥದ್ದು. ಸುಟಿಯೇಬಲ್ ಟೈಟಲ್ ಕೊಡುವಂಥದ್ದು ಅಂದರೆ ಒಂದು ಪಾಠಕ್ಕೆ ಒಂದು ಸರಿಯಾದ ಹೆಡ್ಡಿಂಗ್ ಬೇಕಲ್ವಾ, ಅದನ್ನು ಕೊಡುವಂಥದ್ದು. ಅದು ನಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಅಲ್ಲಿರುವಂಥದ್ದನ್ನು ಯಾವುದಾದ್ರೂ ಒಂದು ನೋಡಿ ದ ಕಂಟ್ರಿ ಅಂತ ಒಂದು ಹೆಡ್ಡಿಂಗನ್ನು ಕೊಡಿ.
ನಂತರ ಅವರು ಕೇಳುವಂಥದ್ದು ಸೆಂಟೆನ್ಸ್ ಚೇಂಜ್ ಮಾಡಲಿಕ್ಕೆ ಈ ಸ್ಪೀಚ್ ಆ ಸ್ಪೀಚ್ ಅಂತೆಲ್ಲ ಹೇಳ್ತಾರೆ. ಅದು ಗೊತ್ತಿದ್ದರೆ ಬರ್ಕೊಳ್ಳಿ, ಇಲ್ಲದಿದ್ದರೆ ಕಲಿಯುವ ನಿಮಗೆ ಅದು ಈಸಿ ಆಗ್ತದೆ ಅಂತ ಅಂದರೆ ಕಲಿತುಕೊಳ್ಳಿ ಸ್ನೇಹಿತರೆ. ಅದಾದ ನಂತರ ಮತ್ತೊಂದು ಗ್ರಾಮರ್, ಮತ್ತೊಂದು ಪ್ಯಾರಾಗ್ರಾಫ್ ಕೊಡ್ತಾರೆ. ಅದಕ್ಕೆ ಅವರು ಗ್ರಾಮರ್ ಕೊಡೋದಿಲ್ಲ, ಪ್ರಶ್ನೆಗಳನ್ನು ಕೊಡ್ತಾರೆ. ಇದರಲ್ಲಿ ಹುಡುಕಿ ಪ್ರಶ್ನೆಯನ್ನು ಬರೀಬೇಕು. ಆ ಪ್ರಶ್ನೆಯನ್ನು ಓದ್ಕೊಂಡು ಆ ಪ್ರಶ್ನೆ ಯಾವ ಸಾಲುಗಳಲ್ಲಿದೆ ಅಂತ ನೋಡಿಕೊಂಡು ಗುರುತನ್ನು ಹಾಕ್ಕೊಂಡು ಬರೀರಿ. ಅಷ್ಟೇ, ಅದು ಸಿಂಪಲಾಗಿ ಬರಿತಾ ಹೋಗ್ಬೋದು. ಅದಾದ ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತದೆ. ಇದು ಕೂಡ ಹಾಗೆ ನೀವು ಎಟ್ ಸೇರಿಸಲಿಕ್ಕೆ, ದಾ ಸೇರಿಸಲಿಕ್ಕೆ, ಅಂದರೆ ಪ್ರಿಪೊಸಿಷನ್ ಸೇರಿಸಬೇಕು. ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್ ಸೇರಿಸುವಂಥದ್ದು ಅಂದರೆ ಈಗ ಗಂಟೆ ಬಂದಾಗ ಎಟ್ 10 o'clock ಅಂತ ಸೇರಿಸುವಂಥದ್ದು, ಈ ಸೇರಿಸುವಂಥದ್ದು, ದಾ ಅದೆಲ್ಲ ಬರ್ತದೆ. ನೀವು ಅದು ನಿಮಗೆ ಸುಲಭ ಆಗ್ತದೆ ಅಂತಾದರೆ ಕಲಿತುಕೊಳ್ಳಿ ಸ್ನೇಹಿತರೆ, ಇಲ್ಲದಿದ್ದರೆ ಹೆಚ್ಚು ಅದನ್ನು ಯೋಚನೆಯನ್ನು ಮಾಡಬೇಡಿ. ಇನ್ನು ಇಲ್ಲಿ ಕೂಡ ಹಾಗೆ ವರ್ಬನ್ನು ಚೇಂಜ್ ಮಾಡಬೇಕು. ಟು ಪ್ಲೇ ಅಂತ ಇರುವಂಥದ್ದನ್ನು ಎವ್ರಿ ಡೇ ಟು ಪ್ಲೇ ಕ್ರಿಕೆಟ್ ಅಂತ ಆಗೋದಿಲ್ಲ, ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅಂತ ನೋಡಿಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ. ಅದಕ್ಕೆ ಹೆಚ್ಚೇನು 2x2 ಅಂಕಗಳು ಇರುವಂಥದ್ದು, ಇದಕ್ಕೂ ಕೂಡ 2 ಅಂಕಗಳಿರುವುದರಿಂದ ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ಗ್ರಾಮರ್ ಭಾಗಕ್ಕೆ ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ನೀವು ಚಿಂತೆ ಮಾಡಬೇಕಾಗಿರುವಂಥದ್ದು ಪ್ರಶ್ನೆ ಉತ್ತರ, ಅಂದರೆ ಸಮ್ಮರಿಯನ್ನು ಕಲಿತುಕೊಳ್ಬೇಕು. ನಾನು ಮಾಡಿರುವಂಥದ್ದಷ್ಟೇ, ನಾನು ಗ್ರಾಮರ್ ಭಾಗಕ್ಕೆ ಚಿಂತೆಯೇ ಮಾಡಲಿಲ್ಲ. ಯಾಕಂದರೆ ಗ್ರಾಮರ್ ಭಾಗದಿಂದ ನಾವು ಎಷ್ಟೇ ಕಲಿತರೂ ಕೂಡ ಅವರು ಕೊಡುವಂತಹ ಪ್ರಶ್ನೆ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಅಥವಾ ನಾನು ಎಷ್ಟೇ ಗ್ರಾಮರ್ ಬಗ್ಗೆ ಕಲಿತರೂ ಕೂಡ ಅವರು ಕೊಟ್ಟಿರುವಂತಹ ಪ್ರಶ್ನೆಯನ್ನು ನೋಡಿದಾಗ ನನ್ನ ಗ್ರಾಮರ್ ಎಲ್ಲ ಮರ್ತೋಗ್ತಾ ಇತ್ತು. ಆದ್ದರಿಂದ ನಾನು ಆ ಗ್ರಾಮರಿಗೆ ಹೆಚ್ಚು ಯೋಚನೆ ಮಾಡಲಿಲ್ಲ. ಆದರೆ ಪ್ಯಾರಾಗ್ರಾಫನ್ನು ಸರಿಯಾಗಿ ಪ್ಯಾಸೇಜ್ ಕೊಡ್ತಾರಲ್ವ, ಈ ರೀತಿ ಕಥೆಯನ್ನು ಕೊಡ್ತಾರೆ, ಅವರು ಪ್ರಶ್ನೆಯನ್ನು ಕೊಡ್ತಾರೆ, ಅದನ್ನು ಹುಡುಕಿ ಬರೆಯುವಂಥದ್ದು, ಅದನ್ನು ಮಾಡ್ತಾ ಇದ್ದೆ. ಯಾಕಂದರೆ ಆ ಪ್ರಶ್ನೆ ಅವರು ಕೊಟ್ಟಿರುವ ಸಾಲುಗಳಲ್ಲೇ ಇರ್ತದೆ, ಅದನ್ನೇ ಹುಡುಕಿ ಬರೆಯುವಂಥದ್ದು. ಅದರಿಂದ ಅದನ್ನೊಂದು ಮಾಡ್ತಾಯಿದ್ದೆ. ಹಾಗೆ ಎಸ್ಸೆಯನ್ನು ಕೂಡ ತುಂಬ ಚೆನ್ನಾಗಿ ಕಲಿತಿದ್ದೆ. 1-2 ಎಸ್ಸೆಯನ್ನು ಸರಿಯಾಗಿ ಕಲಿತ್ಕೊಂಡೆ. ನಂತರ ಅದನ್ನೇ ಅವರು ಕೊಟ್ಟಿರುವುದಕ್ಕೆ ಸೇರಿಸ್ತಾ ಬರೆದಿರುವಂಥದ್ದು. ಈಗ ಸಮೂಹ ಮಾಧ್ಯಮ, ಮೀಡಿಯಾದ ಬಗ್ಗೆ ಕಲಿತಿದ್ದೆ, ಹಾಗೆ ಎನ್ವೈರ್ಮೆಂಟಿನ ಬಗ್ಗೆ ಕಲಿತಿದ್ದೆ, ಎಲೆಕ್ಟ್ರಾನಿಕ್ ಐಟಮ್ಸ್ ಬಗ್ಗೆ ಕಲಿತಿದ್ದೆ. ಅದನ್ನೇ ನಾನು ಎಲೆಕ್ಟ್ರಾನಿಕ್ಸ್ ಮೀಡಿಯಾದ ಬಗ್ಗೆ, ಎಲೆಕ್ಟ್ರಾನಿಕ್ಸ್ ವೆಹಿಕಲ್ನನ್ನು ಹಾಕಿ ನಾನು ವಿವರಣೆಯನ್ನು ಕೊಟ್ಟೆ. ಈ ರೀತಿಯಾಗಿ ಸರಿಯಾಗಿ ಕಲಿತು ಬಂದರೆ ಅವರು ಕೊಟ್ಟಿರುವಂಥ ಟಾಪಿಕನ್ನು ಸೇರಿಸಿ ಬರೆಯುವಂಥದ್ದು, ಅದರಲ್ಲಿ ಆರಾಮದಲ್ಲಿ ಅಂಕಗಳು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪಾಠದಿಂದ 4 ಪಾಠವನ್ನು ಸರಿಯಾಗಿ ಕಲಿತುಕೊಂಡಿದ್ದೇನೆ. ಅದರ ಸಮ್ಮರಿಯನ್ನು ಬರೆದಿರುವಂಥದ್ದು. ಸಂಪೂರ್ಣ ಪದ್ಯದ ಸಮ್ಮರಿಯನ್ನು ಕಲಿತಿದ್ದೇನೆ. ಹಾಗೆ ಒಂದು ಡ್ರಾಮಾ, ಜೂಲಿಯಸ್ ಸೀಸರ್ ಡ್ರಾಮಾವನ್ನು ಕೂಡ ನಾನು ಸರಿಯಾಗಿ ಕಲಿತ್ಕೊಂಡಿದ್ದೆ. ಅದನ್ನೇ ಸಮ್ಮರಿಯನ್ನು ಬರೆದಿರುವಂಥದ್ದು. 2 ಪದ್ಯವನ್ನು ತಗೊಂಡೆ, 1 ಡ್ರಾಮಾವನ್ನು ತಗೊಂಡೆ. ಒಟ್ಟು 3 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಬೆಲಿಂಡಾ ಡ್ರೆಸ್ಸಿಂಗ್ ಟೇಬಲ್ನ ಸಮ್ಮರಿಯನ್ನು ಕಲಿತುಕೊಂಡಿದ್ದೆ. ಒಜಿಮಾಂಡಿಯ ಸಮ್ಮರಿಯನ್ನು ಕಲಿತುಕೊಂಡಿದ್ದೆ. ಆ ಸಮ್ಮರಿಯನ್ನು ಸರಿಯಾಗಿ ಬರೆದೆ. ಹಾಗೆ ಅವರು 3 ಕೂಡ ಜೂಲಿಯಸ್ ಸೀಸರ್ ಡ್ರಾಮಾದಿಂದ ಕೇಳಿದ್ದಾರೆ. ಒಂದನ್ನು ತಗೊಂಡು ಅದಕ್ಕೆ ಅದರ ಸಂಪೂರ್ಣವಾದ ಸಮ್ಮರಿಯನ್ನು ಬರ್ಕೊಂಡಿರುವಂಥದ್ದು. ಅನಾಟಮಿ ಹಾಗೆ ಪದ್ಯದ ಸಮ್ಮರಿ ಸಂಪೂರ್ಣವಾಗಿ ಕಲಿತುಕೊಂಡಿರೋದ್ರಿಂದ, ಹಾಗೆ ಡ್ರಾಮಾವನ್ನು ಸಂಪೂರ್ಣವಾಗಿ ಕಲಿತುಕೊಂಡಿರೋದ್ರಿಂದ ಅನಾಟಮಿ ಬರೀಲಿಕ್ಕೂ ಕೂಡ ನನಗೇನು ಕಷ್ಟ ಆಗಲಿಲ್ಲ. ಅದರ ಸಾಲುಗಳನ್ನು ನೋಡಿದ ತಕ್ಷಣ ಇದು ಯಾವ ಪದ್ಯದಿಂದ ಬಂದಿದೆ ಅಂತ ನನಗೆ ಅರ್ಥ ಆಯಿತು. ಹಾಗೆ ಆ ಒಂದು ಪದ್ಯದ ಕವಿಯ ಹೆಸರನ್ನು ಕೂಡ ಸರಿಯಾಗಿ ಕಲಿತಿದ್ದೆ. ಅದನ್ನು ಬರ್ಕೊಂಡು ಸಮ್ಮರಿಯನ್ನು ಬರೆದೆ. ಇಲ್ಲಿ ಕೂಡ ನಾನು ಸಮ್ಮರಿಯನ್ನೇ ಬರೆದಿರುವಂಥದ್ದು, ಪ್ರಶ್ನೆಗೂ ಸಮ್ಮರಿಯನ್ನೇ, ಹಾಗೆಯೇ ಇದಕ್ಕೆಲ್ಲ ಸಮ್ಮರಿಯನ್ನೇ ಬರೆದು ಮಾಡಿರುವಂಥದ್ದು. ಅದರಿಂದ ನೀವು ಕೂಡ ನಿಮಗೆ ಆ ರೀತಿ ಇಷ್ಟ ಆಗಿದರೆ ಖಂಡಿತ ನೀವು ಕೂಡ ಹಾಗೆ ಕಲಿತ್ಕೊಳ್ಳಿ. ಇಲ್ಲಾಂದರೆ ನೀವು ಪ್ರಶ್ನೋತ್ತರ ಆ ರೀತಿ ಕಲಿತೀನಿ ಅಂತ ಆದರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಇಷ್ಟದ ರೀತಿಯಲ್ಲಿ ಕಲಿತುಕೊಳ್ಳಿ ಸ್ನೇಹಿತರೆ. ಇಲ್ಲಿ ನಾನು ಸುಲಭದ ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿರುವಂಥದ್ದು. ಈ ರೀತಿ ಕಲಿತುಕೊಂಡು ಬರೆದ್ರೆ ಇಂಗ್ಲೀಷ್ ಯಾವುದೇ ರೀತಿಯಲ್ಲಿ ಕಷ್ಟ ಅಂತ ಅನಿಸೋದಿಲ್ಲ. ಹಾಗೆ ಇಂಗ್ಲೀಷ್ನಲ್ಲಿ ಪಾಸ್ ಆಗಲಿಕ್ಕೂ ಕೂಡ ಸಹಾಯ ಆಗ್ತದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.